ಹಾಯ್ ಎಲ್ಲರಿಗೂ. ಇವತ್ತು ವೈಟ್ ಪಲಾವ್ ಮಾಡೋಣ. ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ 2 ಲೋಟ, ತುಪ್ಪ, ಈರುಳ್ಳಿ, ಪಲಾವ್ ಎಲೆ, ಕಾಳುಮೆಣಸು, ಲವಂಗ, ಚಕ್ಕೆ, ಜಾಯಿಪತ್ರೆ, ಚಕ್ರಮಗ್ಗು, ಹಾಗೆಯೇ ಕಲ್ಲುವ್ವು, ಹಸಿಮೆಣಸು, ದ್ರಾಕ್ಷಿ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮೊದಲಿಗೆ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆಗ್ತಾ ಇದ್ದಾಗೇ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಜಾಸ್ತಿ. ಹುರಿಬೇಕಾದ್ರೆ ಚಿಟಿಕೆ ಉಪ್ಪು ಹಾಕಿದ್ರೆ ಬೇಗ ಹುರಿಯುತ್ತೆ. ಹಾಗೆಯೇ ಇವಾಗ ಕಾಳುಮೆಣಸು, ಲವಂಗ, ಜಾಯಿಪತ್ರೆ, ಚಕ್ರಮಗ್ಗು, ಕಲ್ಲು ಹೂವು ಎಲ್ಲ ಸ್ಪೈಸ್ ಐಟಮ್ಸು, ಹಾಗೆಯೇ ಪಲಾವ್ ಎಲೆ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಯಾವುದೇ ಪದಾರ್ಥ ಮಾಡುವಾಗಲೂ ಸೀದೋಗದೆ ಇರೋಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಸೀದೋದ್ರೆ ಅದು ಟೇಸ್ಟೇ ಹೋಗುತ್ತೆ. ಇವಾಗ ಉಳಿದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸು, ಪಲಾವ್ ಎಲೆ, ದ್ರಾಕ್ಷಿ ಗೋಡಂಬಿ ಎಲ್ಲದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಹುರಿತಾ ಇದ್ದಾಗೇ ಈ ಕಡೆಗೆ 4.25 ಲೋಟ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಬಿಸಿ ನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಇವಾಗ ಚೆನ್ನಾಗಿ ಹುರಿದಿದೆ. ಅದಕ್ಕೆ ಇವಾಗ 4.25 ಲೋಟ ನೀರು ಹಾಕ್ತೀನಿ. ಸ್ವಲ್ಪ ಕಾಳಾಗಿರಬೇಕು ಅಂತಾದರೆ 4 ಲೋಟ ಸಾಕಾಗುತ್ತೆ. 2 ಲೋಟ ಅಕ್ಕಿಗೆ 4 ಲೋಟ ನೀರು. ಸ್ವಲ್ಪ ಮೆತ್ತಗಾಗಬೇಕು ಅಂತಾದರೆ ಒಂದು ಅರ್ಧ ಲೋಟ ನೀರು ಜಾಸ್ತಿ ಹಾಕಬೇಕು. ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. 2 ಲೋಟ ಅಕ್ಕಿಗೆ ತರಕಾರಿ ಹಾಕಿದ್ರೆ 1.5 ಚಮಚ ಉಪ್ಪು ಬೇಕಾಗುತ್ತೆ. ತರಕಾರಿ ಹಾಕದೇ ಇರೋದಕ್ಕಾಗಿ 1/4 ಸ್ಪೂನ್ ಸಾಕಾಗುತ್ತೆ. 1/4 ಸ್ಪೂನ್ ಉಪ್ಪು. ಹಾಗೆಯೇ ಅಕ್ಕಿ ಹಾಕೋಣ. ನೀರು ಕುದೀತಾ ಇದೆ. ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ವೈಟ್ ಪಲಾವ್ ರೆಡಿಯಾಗಿದೆ. ನೋಡಿ, ಟೇಸ್ಟಿಯಾಗಿರೋ ವೈಟ್ ಪಲಾವ್ ರೆಡಿ.